ಪ್ರತಿದಿನ ಅಲ್ಲೊಂದು ಇಲ್ಲೊಂದು ಮಹಿಳೆಯರ ಮೇಲೆ ಅತ್ಯಾಚಾರ, ಹಿಂಸೆ, ಮಹಿಳೆಯರ ಮೇಲೆ ದೌರ್ಜನ್ಯ ಮುಂತಾದ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಹೀಗಾಗಿ ಮಹಿಳೆಯರ ಸುರಕ್ಷತೆಯನ್ನ ಖಾತ್ರಿಪಡಿಸುವುದು ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಸಹಾಯ ಒದಗಿಸಲು ಸರ್ಕಾರಗಳು ಕೆಲವೊಂದು ಸಹಾಯವಾಣಿ ಸಂಖ್ಯೆಗಳನ್ನು ತಂದಿವೆ. ಇಂತಹ ಕೆಲವೊಂದು ಸಹಾಯವಾಣಿ ಸಂಖ್ಯೆಯನ್ನ ಪ್ರತಿಯೊಬ್ಬ ಮಹಿಳೆಯೂ ಕೂಡ ತಪ್ಪದೆ ಸೇವ್ ಮಾಡಿ ಇಟ್ಟುಕೊಳ್ಳಬೇಕು. ಹಾಗಿದ್ರೆ ಆ ನಂಬರ್ಗಳು ಯಾವುದು ಅಂತ ತಿಳಿಯೋದಕ್ಕಿಂತ ಮೊದಲು ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದು 1091 ಮಹಿಳಾ ಸಹಾಯವಾಣಿ. 1091 ಸಹಾಯವಾಣಿ ಸಂಖ್ಯೆಯು ಮಹಿಳೆಯರಿಗಾಗಿ ಸೇವೆಗಳನ್ನು ಒದಗಿಸುತ್ತದೆ. ಮಹಿಳೆಯರು ಕಿರುಕುಳಕ್ಕೊಳಗಾದಾಗ, ಕೌಟುಂಬಿಕ ಹಿಂಸಾಚಾರಕ್ಕೊಳಗಾದಾಗ, ಅಥವಾ ಯಾರಾದರೂ ನಿಮ್ಮನ್ನ ಹಿಂಬಾಲಿಸಿದಾಗ ಅಥವಾ ಬೆದರಿಕೆ ಹಾಕಿದಂತಹ ತುರ್ತು ಸಂದರ್ಭಗಳಲ್ಲಿ ಈ ಸಂಖ್ಯೆಗೆ ಕರೆ ಮಾಡಿ ಸಹಾಯವನ್ನು ಪಡೆದುಕೊಳ್ಳಬಹುದು. ಇನ್ನು 181 ಮಹಿಳಾ ಸಹಾಯವಾಣಿ. ರಾಷ್ಟ್ರೀಯ ಮಹಿಳಾ ಆಯೋಗದ 181 ಸಹಾಯವಾಣಿ ಸಂಖ್ಯೆಯು ಮಹಿಳೆಯರ ಮೇಲಿನ ಕೌಟುಂಬಿಕ ಹಿಂಸೆ ಮತ್ತು ಕಿರುಕುಳಕ್ಕೆ ಸ್ಪಂದಿಸುತ್ತದೆ ಮತ್ತು ಸಮಾಲೋಚನೆಯನ್ನು ಒದಗಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ ಇದು ರಕ್ಷಣೆಯನ್ನು ಸಹ ಒದಗಿಸುತ್ತದೆ. ಇನ್ನು 1098 ಮಕ್ಕಳು ಅಪಾಯದಲ್ಲಿರುವಾಗ ನೀವು 1098 ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಬಹುದು. ಇದು ಮಕ್ಕಳಿಗೆ ಮಾತ್ರವಲ್ಲದೆ ಹದಿಹರಿಯದ ಹುಡುಗಿಯರಿಗೂ ಕೂಡ ಸಹಾಯವನ್ನು ಒದಗಿಸುತ್ತದೆ. ಇದು ಟೋಲ್ ಫ್ರೀ ತುರ್ತು ಸಹಾಯವಾಣಿ ಸಂಖ್ಯೆ ಕೂಡ ಆಗಿದೆ. ಇನ್ನು 108 ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇದು ವೈದ್ಯಕೀಯ ಸೇವೆಗಳನ್ನು ಬೇಕಾದಾಗ 108ಗೆ ಕರೆ ಮಾಡಬಹುದು. ಅಪಘಾತಗಳು ಅಥವಾ ತುರ್ತು ಸಂದರ್ಭಗಳಲ್ಲಿ ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ತಕ್ಷಣದಲ್ಲಿ ನಿಮಗೆ ವೈದ್ಯಕೀಯ ನೆರವು ಪಡೆಯಬಹುದು. ಇನ್ನು 1090 ಸೈಬರ್ ಕ್ರೈಮ್ ಸಹಾಯವಾಣಿಯಾಗಿದ್ದು ಇದು ಸೈಬರ್ ಅಪರಾಧಗಳಿಗೆ ಸಹಾಯವಾಣಿಯಾಗಿ ಸಂಖ್ಯೆ ಆಗಿದೆ. ಆನ್ಲೈನ್ ಕಿರುಕುಳ, ಆನ್ಲೈನ್ ನಿಂದನೆ, ಬ್ಲ್ಯಾಕ್ ಮೇಲ್ ಅಂತ ದೂರುಗಳನ್ನು ಇಲ್ಲಿ ದಾಖಲಿಸಬಹುದು. ಹಾಗಾಗಿದ್ರೆ ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಮಕ್ಳಿದ್ರೆ ಅವರ ಸುರಕ್ಷತೆಗಾಗಿ ಈ ನಂಬರ್ಗಳನ್ನು ತಪ್ಪದೆ ಅವರ ಮೊಬೈಲ್ನಲ್ಲಿ ಸೇವ್ ಮಾಡಿಸಿ.